ಬೆಂಗಳೂರಿನ ಚಾಮರಾಜಪೇಟೆ ವ್ಯಾಪ್ತಿಯಲ್ಲಿ ನಿನ್ನೆ ಓಂ ಶಕ್ತಿ ಮೆರವಣಿಗೆಯ ವೇಳೆ ಮಾಲಾಧಾರಿಗಳ ಮೇಲೆ ಅನ್ಯ ಕೋಮಿನ ಕಿಡಿಗೇಡಿಗಳು ಕಲ್ಲನ್ನು ಎಸೆದು ರಾದ್ಧಾಂತವನ್ನು ಮಾಡಿದ್ದಾರೆ. ಮತ್ತೊಂದು ಕಡೆ ಬಳ್ಳಾರಿಯ ಶೂಟೌಟ್ ಪ್ರಕರಣದಲ್ಲಿ 26 ಮಂದಿಯನ್ನು ಬಂಧಿಸಿ ಜೈಲಿಗಟ್ಟುವಂತಹ ಕೆಲಸ ಆಗಿದೆ. ಇನ್ನು ಮೃತ ರಾಜಶೇಖರ್ ಮರಣೋತ್ತರ ಪರೀಕ್ಷೆಯ ಬಗ್ಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಹೊಸ ಬಾಂಬ್ ಅನ್ನು ಸಿಡಿಸಿದ್ದಾರೆ. ಬೀದರ್ನ ಕೆಡಿಪಿ ಸಭೆಯಲ್ಲಿ ಬಿಜೆಪಿ ಎಂಎಲ್ಎ ಹಾಗೂ ಕಾಂಗ್ರೆಸ್ ಎಂಎಲ್ಸಿಗಳ ನಡುವೆ ಜಬರ್ದಸ್ತ್ ಫೈಟಿಂಗ್ ಕೂಡ ನಡೆದಿದೆ. ಇದೆಲ್ಲದರ ಜೊತೆಗೆ ಮತ್ತಷ್ಟು ಸುದ್ದಿಗಳ ಡೀಟೇಲ್ಸ್ ಅನ್ನು ಕೊಡ್ತೀವಿ ಕರ್ನಾಟಕ ಟಾಪ್ 20ಯಲ್ಲಿ. ಬೆಂಗಳೂರಿನ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಜೆಜೆ ನಗರದಲ್ಲಿ ನಿನ್ನೆ ದುಷ್ಕರ್ಮಿಗಳು ಅಟ್ಟಹಾಸ ಮೆರೆದಿದ್ದಾರೆ. ದೇವಿ ತೇರು ಎಳೆಯುವ ವೇಳೆ ಓಂ ಶಕ್ತಿ ಮಾಲಾಧಾರಿಗಳ ಮೇಲೆ ದುಷ್ಕರ್ಮಿಗಳು ಕಲ್ಲು ತೂರಾಟ ಮಾಡಿ ಘಟನೆಯಲ್ಲಿ 3 ಮಾಲಾಧಾರಿಗಳು ಗಾಯಗೊಂಡಿದ್ದಾರೆ. ತನಿಖೆ ಆರಂಭಿಸಿರುವಂತಹ ಜೆಜೆ ನಗರ ಪೊಲೀಸರು ಈವರೆಗೂ 3 ಕಿಡಿಗೇಡಿಗಳನ್ನ ಬಂಧಿಸಿದ್ದಾರೆ. ಅಪ್ರಾಪ್ತರು ಕಲ್ಲು ತೂರಾಟ ಮಾಡಿದ್ದಾರೆ. ಎಲ್ಲರನ್ನ ಬಂಧನ ಮಾಡಲಾಗಿದೆ. ಇದು ಬಾಲಾಪರಾಧದ ವ್ಯಾಪ್ತಿಗೆ ಬರುತ್ತೆ. ಈಗಾಗಲೇ ವರದಿ ತರಿಸಿಕೊಂಡಿದ್ದೇನೆ. 2 ತಂಡಗಳನ್ನ ರಚಿಸಲಾಗಿದೆ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ. ತನಿಖೆ ಇನ್ನು ಮುಂದುವರೆದಿದ್ದು ಘಟನೆಗೆ ಕಾರಣ ಆದವರ ಐಡೆಂಟಿಫಿಕೇಶನ್ ಮಾಡಲಾಗ್ತಿದೆ ಅಂತ ಪಶ್ಚಿಮ ವಿಭಾಗದ ಡಿಸಿಪಿ ಯತೀಶ್ ಹೇಳಿದ್ದಾರೆ. ಒಂದು 4-5 ಜನ ಚಿಕ್ಕ ಹುಡುಗರು 17 ವರ್ಷ 15 ವರ್ಷದ ಹುಡುಗರು ಓಂ ಶಕ್ತಿ ಪೂಜೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕಲ್ಲು ಎಸ್ತಿದ್ದಾರೆ. ಅವ್ರನ್ನೆಲ್ಲ ಸೆಕ್ಯೂರ್ ಮಾಡಿದ್ದಾರೆ, ಅರೆಸ್ಟ್ ಮಾಡಿದ್ದಾರೆ. ಜುವಿನೈಲ್ ಇದು ಬರುತ್ತೆ, ಅದು ಕೇಸ್ ತಗೊಂಡು ಏನು ಕ್ರಮ ತಗೋ ಮುಂದೆ ಅದನ್ನು ತಗೊಳ್ತಾರೆ. ಈಗಾಗಲೇ ಅವ್ರನ್ನೆಲ್ಲರನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ. ಅದೇ ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕು ತಗೊಳ್ತೀವಿ. ಒಂದು ಓಂ ಶಕ್ತಿ ಮೆರವಣಿಗೆ ಹೋಗ್ತಿದ್ದಂಥ ಸಂದರ್ಭದಲ್ಲಿ ಯಾರೋ ಕಿಡಿಗೇಡಿಗಳು ಕಲ್ಲು ತೂರಾಟ ಮಾಡಿದ್ದಾರೆ ಅಂತ ಹೇಳಿ ಇಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು. ಆ ಪ್ರಕರಣದ ತನಿಖೆಯನ್ನು ನಿನ್ನೆ ರಾತ್ರಿನೇ ನಾವು ಶುರು ಮಾಡಿದ್ವಿ. ಮತ್ತೆ ಯಾರು ಈ ಕೇಸ್ನಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ನಾವು ಚೆಕ್ ಮಾಡಲಾಗಿ 3 ಜನ ಅಪ್ರಾಪ್ತ ಬಾಲಕರು ಅಲ್ಲಿದ್ದು ಮತ್ತು ಈ ಕಲ್ಲು ತೂರಾಟಕ್ಕೆ ಕಾರಣ ಆಗಿರೋ ಒಂದು ಮಾಹಿತಿ ಮೇರೆಗೆ ಅವ್ರು 3 ಜನನ ನಾವು ಪಿಕ್ ಮಾಡಿದ್ದೀವಿ. ಮತ್ತೆ ಈಗ ತನಿಖೆ ಮುಂದುವರೆದಿದೆ. ಬೆಂಗಳೂರಿನ ಚಾಮರಾಜಪೇಟೆಯ ಜೆಜೆ ನಗರದಲ್ಲಿ ಓಂ ಶಕ್ತಿ ದೇವಿಯ ತೇರು ಹೋಗುವ ಸಂದರ್ಭದಲ್ಲಿ ಅನ್ಯ ಕೋಮಿನ ಕಿಡಿಗೇಡಿಗಳು ಕಲ್ಲು ಎಸೆದು 3 ಗಾಯಗಳಾಗಿದೆ. 3 ಅಪ್ರಾಪ್ತರ ಬಂಧನ ಕೂಡ ಆಗಿದೆ. ಆದರೆ ಕಾಣದ ಕೈಗಳ ಕೈವಾಡ ಇದೆ ಅಂತ ದೇವಸ್ಥಾನದ ಪ್ರಧಾನ ಅರ್ಚಕರಾಗಿರುವಂತಹ ಶಶಿಕುಮಾರ್ ದೂರಿದ್ದಾರೆ. ಅಪ್ರಾಪ್ತರ ಹಿಂದೆ ಯಾರಿದ್ದಾರೆ ಅನ್ನೋದು ತನಿಖೆ ಆಗಬೇಕು ಅಂತ ಆಗ್ರಹಿಸಿದ್ದಾರೆ. ಇನ್ನು ಕಲ್ಲು ತೂರಾಟದಲ್ಲಿ ಯಾರೇ ಇದ್ರೂ ಅವರ ವಿರುದ್ಧ ಕ್ರಮ ಆಗಬೇಕು ಅಂತ ಸಚಿವ ಜಮೀರ್ ಅಹಮದ್ ಪೊಲೀಸರಿಗೆ ಸೂಚಿಸಿದ್ದಾರೆ. ಈ ಮಧ್ಯೆ ಜೆಜೆ ನಗರದಲ್ಲಿ ಸದ್ಯ ಪರಿಸ್ಥಿತಿ ಶಾಂತಿಯುತವಾಗಿತ್ತು. ಮುನ್ನೆಚ್ಚರಿಕೆಯಾಗಿ ಹೆಚ್ಚಿನ ಭದ್ರತೆಯನ್ನ ಕೊಡಲಾಗಿದೆ. ನಾವು ಶ್ರೀರಾಮ್ ಸೇನೆಯಲ್ಲಿ ಇರೋದ್ರಿಂದ ನಮ್ಮ ಕಾರ್ಯಕ್ರಮಕ್ಕೆ ಅಡ್ಡಿ ಮಾಡಬೇಕು, ಏನಾದರೂ ನಮ್ಮ ಹೆಸರಿಗೆ ಮಸಿ ಬೆಳೆಯುವಂಥ ಕೆಲಸ ಏನಾದರೂ ಆಗಬೇಕು ಅಥವಾ ದ್ವೇಷ ಏನಾದರೂ ಇಟ್ಕೊಂಡು ಮಾಡ್ತಾ ಇದ್ದಾರೆ ಅಂತ ಗೊತ್ತಾಯಿಲ್ಲ. ಕಲ್ಲು ಬಿದ್ದಿದ ತಕ್ಷಣ ಆ ಮಗು ಬಂದು ಅವ್ರ ತಂದೆ ಹತ್ರ ಹೇಳ್ತಾ ಇದ್ದಾಗೆ ನಾವು ಆ ಸ್ಪಾಟ್ ಹತ್ರ ಹೋಗ್ತಾ ಇದ್ದಂಗೆ ಎಲ್ಲ ಸ್ವಲ್ಪ ಹೋದರು. ಮತ್ತು ದೇಶನೇ ಏನು ನಮ್ಮ ಭಾವನೆಗಳಿಗೆ ಧಕ್ಕೆ ತರಬೇಕು, ನಮ್ಮ ಧಾರ್ಮಿಕ ಮೇಲೆ ಆಘಾತ ಮಾಡಬೇಕು ಅನ್ನೋ ಉದ್ದೇಶದಿಂದನೇ ಅವ್ರು ಮಾಡಿರ್ತಾರೆ, ಇನ್ನೇನಿಲ್ಲ. ಇಂಥ ಘಟನೆಗಳು ನಮಗೆ ಅಂತಲ್ಲ ಎಲ್ಲೂ ಆಗಬಾರ್ದು ಅನ್ನೋದು ನಮ್ಮ ಆಶಯ ಆಗಿರುತ್ತೆ. ಪ್ರೊಸೆಷನ್ ಹೋಗಾಗ ಕಲ್ಲು ತೂರಾಟ ಆಗಿದೆ. ಅದು ರಾತ್ರಿನೇ 3 ಜನನ ಅರೆಸ್ಟ್ ಮಾಡಿದ್ದಾರೆ. ಅವ್ರು ಮೈನರ್ ಇದ್ದಾರೆ, ಹುಡುಗರು ಮೈನರು ಮೇಜರು. ತಪ್ಪೆ ಯಾರನ್ನ ಮಾಡಲಿ. ನಾನು ಎಲ್ಲೋ ಒಂದು ಕಡೆ DCP ಅವ್ರಿಗೆ ಹೇಳಿದ್ದೀನಿ, ಮಕ್ಕಳು ಮಾಡಿದ್ದೀರಂತ ತಾವು ಹೇಳ್ತಿರಲ್ಲ, ಅದು ಹಿಂದೆ ಯಾರೋ ದೊಡ್ಡವ್ರು ಇರ್ಬೋದು, ಸ್ವಲ್ಪ ತನಿಖೆ ಮಾಡಿ ಅಂತ ಹೇಳಿದ್ದೀನಿ. ಪೊಲೀಸ್ ಅವ್ರು ತನಿಖೆ ಮಾಡ್ತಾ ಇದ್ದಾರೆ. ಜೆಜೆ ನಗರದ ವಿಎಸ್ ಗಾರ್ಡನ್ನಲ್ಲಿರುವ ಓಂ ಶಕ್ತಿ ದೇಗುಲದ ಬಳಿ ನಿನ್ನೆ ರಾತ್ರಿ ಅನ್ಯಕೋಮಿನ ಕಿಡಿಗೇಡಿಗಳು ಕಲ್ಲು ತೂರಾಟ ನಡೆಸಿದ್ದ ಜಾಗಕ್ಕೆ ಬಿಜೆಪಿ ಮುಖಂಡ ಮಾಜಿ ಪೊಲೀಸ್ ಆಯುಕ್ತ ಭಾಸ್ಕರ್ ರಾವ್ ಭೇಟಿ ಕೊಟ್ಟು ಡಿಸಿಪಿಯಿಂದ ಮಾಹಿತಿ ಪಡೆದಿದ್ದಾರೆ. ಇದೇ ವೇಳೆ ಮಾತನಾಡಿದ ಭಾಸ್ಕರ್ ರಾವ್, ಶಾಂತಿಯುತವಾಗಿ ಓಂ ಶಕ್ತಿ ಮೆರವಣಿಗೆ ನಡೀತಾ ಇದ್ದಾಗ ಈ ರೀತಿ ಘಟನೆ ನಡೆದಿರುವುದು ಆಘಾತಕಾರಿ ವಿಚಾರ. ಚಾಮರಾಜಪೇಟೆ ಬೆಂಗಳೂರಿನ ಕ್ರೈಮ್ ಕ್ಯಾಪಿಟಲ್ ಆಗಿದೆ. ಎಂಟೈರ್ ಕ್ರಿಮಿನಲ್ ಗ್ಯಾಂಗ್ನ ಚಟುವಟಿಕೆಗೆ ಇಲ್ಲಿನ ಸ್ಥಳೀಯ ಶಾಸಕರು ಕುಮ್ಮಕ್ಕು ಕೊಡುತ್ತಿದ್ದಾರೆ ಅಂತ ನೇರವಾಗಿ ಸಚಿವ ಜಮೀರ್ ಅಹಮದ್ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ. ನಿನ್ನೆ ಹಿಂದೂಗಳು ತಾಳ್ಮೆ ತೋರಿಸಿದ್ದಾರೆ, ಇಲ್ಲದೆ ಇದ್ರೆ ನಿನ್ನೆ ರಾತ್ರಿ ದೊಡ್ಡ ಅನಾಹುತ ಆಗ್ತಾ ಇತ್ತು ಅಂತ ಆತಂಕ ವ್ಯಕ್ತಪಡಿಸಿದ್ದಾರೆ. ಅಲ್ಲಿ ಓಂ ಶಕ್ತಿ ಭಕ್ತರಿಗೆ ಮತ್ತು ಅಲ್ಲಿ ಹಿಂದೂಗಳು ಯಾರಿದ್ದಾರೆ ಅವ್ರಿಗೆ ಅಪ್ರಿಷಿಯೇಟ್ ಮಾಡಬೇಕು. ಅವರು ರಿಯಾಕ್ಟ್ ಮಾಡಿಲ್ಲ. ಅವ್ರು ರಿಯಾಕ್ಟ್ ಮಾಡೋಕ್ಕೆ ಹೋಗಿದ್ರೆ ಭಾಳ ದೊಡ್ಡದಾಗಿ ಸಮಸ್ಯೆ ಆಗಿರೋದು. ಯಾಕೆಂದರೆ ಬೆಂಗಳೂರು ಸಿಟಿಲಿ ಹಿಂದೆ ಭಾಳ ಕೆಟ್ಟ ಇತಿಹಾಸ ಇತ್ತು. ಈ ಭಾಗಕ್ಕೆ, ಈ ಜೆಜೆ ನಗರ್ಗೆ ಕಮ್ಯುನಲ್ ಗಲಾಟೆ ಆಗ್ತವೆ. ತುರ್ತು ಕಾರ್ಯಾಚರಣೆ ಪೊಲೀಸರು ಮಾಡಿರೋದು ಮೆಚ್ಚಬೇಕು. ರಾತ್ರಿ ಇಡೀ ಕೆಲಸ ಮಾಡಿ ಅವರು 3 ಜನ ಕಿಡಿಗೇಡಿಗಳಿಗೆ ಅವರು ಐಡೆಂಟಿಫೈ ಮಾಡಿದ್ದಾರೆ.
ಬಳ್ಳಾರಿ ಬ್ಯಾನರ್ ಗಲಾಟೆಯಲ್ಲಿ ನಡೆದ ಶೂಟೌಟ್ ಪ್ರಕರಣದಲ್ಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಹಾಗೂ ಬಿಜೆಪಿ ಮುಖಂಡ ಶ್ರೀರಾಮುಲು ಹೊಸ ಬಾಂಬ್ ಸಿಡಿಸಿದ್ದಾರೆ. ಶೂಟೌಟ್ನಲ್ಲಿ ಮೃತಪಟ್ಟ ರಾಜಶೇಖರ್ ಮರಣೋತ್ತರ ಪರೀಕ್ಷೆಯನ್ನು 2 ಬಾರಿ ಮಾಡಲಾಗಿದೆ. ಜನಾರ್ದನ್ ರೆಡ್ಡಿ ಸಿಲುಕಿಸೋದಕ್ಕೆ 2ನೇ ಬಾರಿ ಪೋಸ್ಟ್ಮಾರ್ಟಮ್ ಮಾಡಿದರಾ ಅಂತ ಸರ್ಕಾರಕ್ಕೆ ಸಾಲು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಇದನ್ನೇ ಪುನರುಚ್ಚರಿಸಿದ ಮಾಜಿ ಸಚಿವ ಶ್ರೀರಾಮುಲು, ರಾಜಶೇಖರ್ ದೇಹ ಹೊಕ್ಕಿದ್ದು ಭರತ್ ರೆಡ್ಡಿ ಗನ್ಮ್ಯಾನ್ ಬಳಿ ಇದ್ದ ಗನ್ನಿಂದ ಬಂದ ಬುಲೆಟ್. ಹೀಗಾಗಿ ಚಾರ್ಜ್ ಶೀಟ್ನಲ್ಲಿ ಭರತ್ ರೆಡ್ಡಿ ಹೆಸರು ಸೇರಿಸಿ ಬಂಧಿಸಬೇಕು. ಪ್ರಕರಣವನ್ನು ಸಿಬಿಐ ಅಥವಾ ಹೈಕೋರ್ಟ್ ನ್ಯಾಯಾಧೀಶರ ಮೂಲಕ ತನಿಖೆ ಮಾಡಿಸಬೇಕು ಅಂತ ಆಗ್ರಹಿಸಿದ್ದಾರೆ. ತನಿಖೆ ನ್ಯಾಯಯುತವಾಗಿ ಆಗಬೇಕು ಅಂದರೆ CBI ಕೊಟ್ಟರೆ ಒಳ್ಳೆಯದು. ಅದು ಬಿಟ್ಟರೆ ನಿಮ್ಮ ಜಡ್ಜು ರಿಟೈರ್ಡ್ ಜಡ್ಜ್ಗೆ ಕೊಟ್ಟರೆ ಏನಾಯ್ತದೆ? ಜುಡಿಷಿಯರಿ ಏನಾಯ್ತದೆ? ಏನೂ ಆಗಲ್ಲ. ನೋಡಿಲ್ವಾ ಇಲ್ಲಿ 11 ಜನ ಸ್ಟಾಂಪ್ ಹಿಡ್ದು ಒಂದು ಕಡೆ ಮ್ಯಾಜಿಸ್ಟ್ರೇಟ್ ತನಿಖೆ, ಇನ್ನೊಂದು ಕಡೆ ಅದು ಯಾರೋ ದೊಡ್ಡ ಇವ್ರ ತನಿಖೆ ನಡೆಸಿ ಏನು ಮಾಡಿದ್ರು? ರಾಜಶೇಖರ್ ಅನ್ನೋಂಥ ಹುಡುಗ ಏನು ಪೋಸ್ಟ್ ಮಾರ್ಟಮ್ ಆಗುತ್ತೇನೋ, ಪೋಸ್ಟ್ ಮಾರ್ಟಮ್ ಒಂದೇ ಸಾರಿ ಮಾಡಲಿಲ್ಲ. ಪೋಸ್ಟ್ ಮಾರ್ಟಮ್ ಅನ್ನ 3-4 ಬಾರಿ ಪೋಸ್ಟ್ ಮಾರ್ಟಮ್ ಮಾಡಿದಾರ. ಒಂದು ಬಾರಿ ಪೋಸ್ಟ್ ಮಾರ್ಟಮ್ ಮಾಡೋಂಥ ಟೈಮಲ್ಲಿ ಅವರು ಏನೋ ಒಂದು ಕಡೆ ಷಡ್ಯಂತ್ರವನ್ನು ಮಾಡಿ ಅದ್ರ ಹಂಗೆ ಮುಚ್ಚಾಕ್ಬೇಕನ್ನಂತ ಪ್ರಯತ್ನ ಕೂಡ ಮಾಡಿದಾರ. ಜನಾರ್ದನ್ ರೆಡ್ಡಿ ಕೊಳ್ಳು ಕಟ್ಟಬೇಕಂದೇಳಿ ಸುಮಾರು 2,000 ಮಂದಿನ ಹಾಕೊಂಡು ಮನೆ ಹತ್ರ ಬಂದಂಥ ಟೈಮಲ್ಲಿ ಕೂಡ ಏನು ಅಂತ ಹೇಳಿದ್ರೆ ಅವ್ರ ಕಡೆಯಿಂದ ತಪ್ಪಾಗಿದ್ರು ಕೂಡ ಮುಚ್ಚಾಕಂತ ಪ್ರಯತ್ನ ಮಾಡಿದ್ರು. ಕೋಗಿಲು ಲೇಔಟ್ ನಿವಾಸಿಗಳಿಗೆ ಶಾಸಕರ ಕೋಟಾದಡಿ ವಸತಿ ನೀಡುವ ಪ್ರಕ್ರಿಯೆ ಈಗ ಮತ್ತೊಂದು ತಿರುವು ಪಡೆದುಕೊಂಡಿದೆ. ಕಳೆದ ಹಲವು ದಿನಗಳಿಂದ ವಿದೇಶ ಪ್ರವಾಸದಲ್ಲಿದ್ದ ಸ್ಥಳೀಯ ಶಾಸಕ ಸಚಿವ ಕೃಷ್ಣ ಬೈರೇಗೌಡ ಇಂದು ಬೆಂಗಳೂರಿಗೆ ಮರಳಿದ್ದಾರೆ. ಕೃಷ್ಣ ಬೈರೇಗೌಡ ನಿವಾಸಕ್ಕೆ ಆಗಮಿಸಿದ್ದ ಸಚಿವ ಜಮೀರ್ ಅಹಮದ್ ಖಾನ್ ಆಪ್ತ ಘಟನೆಯ ಸಂಪೂರ್ಣ ಮಾಹಿತಿ ನೀಡಿದ್ದಾರೆ. ಆ ಬಳಿಕ ಮಾತನಾಡಿದ ಸಚಿವ ಕೃಷ್ಣ ಬೈರೇಗೌಡ, 2021ರಲ್ಲಿ ಅಂದರೆ ಬಿಜೆಪಿ ಕಾಲದಲ್ಲೇ ಅತಿ ಹೆಚ್ಚು ಅತಿಕ್ರಮಣ ಆಗಿದೆ. ಆಗ ಬಿಜೆಪಿ ಸರ್ಕಾರವೇ ಇದ್ದಿದ್ದು ಎಂದು ತಿರುಗೇಟು ನೀಡಿದ್ದಾರೆ. ಮಾನವೀಯ ದೃಷ್ಟಿಯಿಂದ ಬಡವರಿಗೆ ಮನೆ ಕೊಡೋದಕ್ಕೆ ಸಿಎಂ ನಿರ್ಧಾರ ಮಾಡಿದ್ದಾರೆ. ನನ್ನ ಕ್ಷೇತ್ರದಲ್ಲಿ ಹಸ್ತಕ್ಷೇಪ ಆಗಿಲ್ಲ. ಅಧಿಕಾರಿಗಳು ಜವಾಬ್ದಾರಿಯಿಂದ ಕೆಲಸ ಮಾಡಿದ್ದಾರೆ. ವೋಟ್ಗೋಸ್ಕರ ಮಾಡಿದ್ರೆ ಡೆಮಾಲಿಷನ್ ಯಾಕೆ ಮಾಡ್ತಾ ಇದ್ರು ಅಂತ ಪ್ರಶ್ನಿಸಿದ್ದಾರೆ. ಇದೇ ವಿಚಾರವಾಗಿ ಪ್ರತಿಕ್ರಿಯಿಸಿದ ಸಚಿವ ಜಮೀರ್ ಅಹಮದ್, ಮುಖ್ಯಮಂತ್ರಿಗಳು ಈಗಾಗಲೇ ಸಭೆ ಮಾಡಿ ಮನೆ ಹಂಚಿಕೆ ಬಗ್ಗೆ ನಿರ್ಧಾರ ಮಾಡಿದ್ದಾರೆ. ಸರ್ಕಾರದ ಆಸ್ತಿ ಬರೀ ರಾಜ್ಯದವರಿಗೆ ಮಾತ್ರ ಮನೆ ಕೊಡ್ತೀವಿ, ಅಪ್ಲಿಕೇಶನ್ ಹಾಕದವ್ರಿಗೂ ಕೊಡಬೇಕು, ಹೌದು, ಆದರೆ ಅವರು ಇದ್ದಾರಲ್ಲ ಅಂತ ಮಾರ್ಮಿಕ ಹೇಳಿಕೆ ನೀಡಿದ್ದಾರೆ. ಸೊ ಮಾನವೀಯತೆ ದೃಷ್ಟಿಯಿಂದ ಯಾರು ಬಡವರಿದ್ದಾರೆ, ಅದರಲ್ಲೂ ಕೂಡ ಯಾರು ಅರ್ಹರಿದ್ದಾರೆ, ಯಾರು ಭಾಳ ವರ್ಷದಿಂದ ಅಲ್ಲಿ ಮನೆ ಕಟ್ಕೊಂಡು ವಾಸ ಮಾಡ್ತಾ ಇದ್ದಾರೆ, ಅವರಿಗೆ ಸರ್ಕಾರದ ಯೋಜನೆಯಲ್ಲಿ ಮನೆ ಬೇರೆಯವ್ರಿಗೂ ಕೊಡ್ತೀವಿ ಬಡವರಿಗೆ, ಅದೇ ರೀತಿಯಲ್ಲಿ ಇವ್ರಿಗೂ ಕೂಡ ಅವ್ರಿಗೆ ಮನೆ ಕೊಡುವಂಥದ್ದನ್ನು ಸರ್ಕಾರದ ಮಟ್ಟದಿಂದ ನಾವು ತೀರ್ಮಾನ ಮಾಡಿದ್ದೇವೆ. ನಾಳೆ ಕೊಡ್ಬೋದು ಅಂತ ಅನಿಸ್ತಾ ಇದ್ದೇನೆ. ಇಲ್ಲ, ಬಿಫೋರ್ ಅಪ್ಲಿಕೇಶನ್ ಇಲ್ಲ. ಈಗ 1 lakh ಹೌಸಿಂಗ್ ಸ್ಕೀಮ್ ಅಲ್ಲಂದರೆ ಈಗ ಅನ್ಯಾಯ ಆಗಿದೆ, ಅದು ನಿಜ ತಾನೆ. ಅಪ್ಲಿಕೇಶನ್ ಹಾಕೋರು ಕೊಡಬೇಕಂತ ಈಗ ಅನ್ಯಾಯ ಆಗಿಬಿಟ್ಟಿದೆಯಲ್ಲ ಅವ್ರಿಗೆ. ಪಾಪ ಬೀದಿಯಲ್ಲಿದ್ದಾರಲ್ಲ ಅವ್ರ ಜನ, ಬೀದಿಯಲ್ಲಿದ್ದಾರಲ್ಲ ಅವರು, ನಮ್ಮ ರಾಜ್ಯದವ್ರು ಇರ್ರಿ. ಕೋಗಿಲು ಲೇಔಟ್ನ ನಿರಾಶ್ರಿತರಿಗೆ ವಸತಿ ನೀಡುವ ಸರ್ಕಾರದ ನಿರ್ಧಾರಕ್ಕೆ ರಾಜಕೀಯ ಜಟಾಪಟಿ ನಡೀತಾ ಇದೆ. ಸಂತ್ರಸ್ತರಿಂದ ಹಣ ಪಡೆದಿರುವ ಆರೋಪ ಹೊತ್ತಿರುವ ವಸೀಂ ಸಚಿವ ಕೃಷ್ಣ ಬೈರೇಗೌಡ ಜೊತೆಗಿರುವ ಫೋಟೋ ತೋರಿಸ್ತಾ ಇದ್ದ ಬಿಜೆಪಿ ನಾಯಕರಿಗೆ ಪೋಸ್ಟರ್ ಅಂಟಿಸಿ ಕಾಂಗ್ರೆಸ್ ಕಾರ್ಯಕರ್ತರು ಟಕ್ಕರ್ ಕೊಟ್ಟಿದ್ದಾರೆ. ಪೋಸ್ಟರ್ ಅಭಿಯಾನ ಆರಂಭ ಮಾಡಿರುವ ಕಾಂಗ್ರೆಸ್ ಕಾರ್ಯಕರ್ತರು ಸಹಕಾರ ನಗರದಲ್ಲಿ ಕೆಲವು ಕಡೆ ಬಿಜೆಪಿ ವಿರುದ್ಧ ಪೋಸ್ಟರ್ಗಳನ್ನು ಹಾಕಿದ್ದಾರೆ. ಯಲಹಂಕ ಬಿಜೆಪಿ ಶಾಸಕ SR ವಿಶ್ವನಾಥ್, ಬ್ಯಾಟರಾಯನಪುರ ಬಿಜೆಪಿ ಮುಖಂಡ ತಮೇಶ್ ಗೌಡ ಜೊತೆಗೆ ವಾಸೀಂ ಹಾಗೂ ವಿಜಯ್ ಇರುವ ಪೋಸ್ಟರ್ ಅಂಟಿಸಿ ಕೌಂಟರ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಪೋಸ್ಟರ್ಗೆ ಪ್ರತಿಕ್ರಿಯೆ ಕೊಟ್ಟಿರುವ ಬಿಜೆಪಿ ಮುಖಂಡ ತಮೇಶ್ ಗೌಡ, ನನಗೆ ಹಾಗೂ ವಿಶ್ವನಾಥ್ ಅವರಿಗೆ ವಾಸಿಂ ಮತ್ತು ವಿಜಯ್ ಪರಿಚಯ ಇದ್ದಿದ್ರೆ ಈಗಾಗಲೇ ಅವರನ್ನ ಬಂಧಿಸಬೇಕಾಗಿತ್ತು. ಆದ್ರೆ ಈವರೆಗೂ ಯಾಕೆ ಇಬ್ಬರನ್ನ ಬಂಧಿಸಿಲ್ಲ? ಕೃಷ್ಣ ಬೈರೇಗೌಡರಿಗೆ ತಾಕತ್ತಿದ್ರೆ ಇಬ್ಬರನ್ನು ಬಂಧಿಸಲಿ ಅಂತ ಸವಾಲ್ ಹಾಕಿದ್ದಾರೆ. ಇನ್ನೊಂದ್ ಕಡೆ ವಾಸಿಂ ನಮ್ಮವನಲ್ಲ, ಬಿಜೆಪಿಯವನು ಅಂತ ಕೃಷ್ಣ ಬೈರೇಗೌಡ ಆರೋಪಿಸಿದ್ದಾರೆ. ನಾನು ಮಾನ್ಯ ಕೃಷ್ಣ ಬೈರೇಗೌಡರಿಗೆ ಒಂದು ಆಗ್ರಹ ಮಾಡ್ತೇನೆ, ನಿಮ್ಗೆ ಯೋಗ್ಯತೆ ಇದ್ರೆ ಮೊದಲು ಆ ವಾಸಿಂ ಮತ್ತು ವಿಜಯನನ್ನು ಒದ್ದು ಒಳಗಾಕಿ ಯಾರು ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತಕ್ಕಂಥದ್ದನ್ನ ತನಿಖೆ ಮಾಡಿ. 15 ದಿವಸ ಆಗಿದೆ ನಿಮ್ಮ ಯೋಗ್ಯತೆಗೆ. ಸಾರ್ವಜನಿಕರು ಹೇಳ್ತಿದ್ದಾರೆ ಇವ್ರು ನಮ್ಮ ಹತ್ರ ದುಡ್ಡು ತಗೊಂಡು ನಮ್ಮನ್ನು ಇಲ್ಲಿ ಮನೆ ಕಟ್ಸಿದ್ರು, ಯಾವ ಅಡ್ಜಸ್ಟ್ಮೆಂಟ್ ಇಂದ ಅಥವಾ ಇದ್ರ ಮೂಲ ಅವರೇ ಇದ್ದಾರೆ ಅನ್ನೋಂತಕ್ಕಂಥ ಕಾರಣಕ್ಕೆ ಇಲ್ಲಿವರೆಗೂ ಕೂಡ ಅವ್ರ ಮೇಲೆ ಒಂದು FIR ಹಾಕಿಲ್ಲ, ಅವ್ರನ್ನ ತನಿಖೆ ಮಾಡ್ತಕ್ಕಂಥ ಕೆಲಸ ಮಾಡಿಲ್ಲ. ಕಾನೂನು ಮುಂದೆ ಎಲ್ಲರೂ ಸಮಾನ. ಅವ್ರು ಯಾವ ಪಾರ್ಟಿ ಇರಲಿ, ಯಾವ ಪಕ್ಷ ಇರಲಿ, ಯಾವ ಜಾತಿ ಇರಲಿ, ಯಾವ ಧರ್ಮ ಇರಲಿ ರೀ, ಯಾರೇ ಇಲ್ಲಿ ಕಾನೂನು ವಿರುದ್ಧವಾಗಿ ಕೆಲಸ ಮಾಡಿದ್ರೆ ಅವ್ರ ಮೇಲೆ ಆಕ್ಷನ್ ಆಗಬೇಕು. ಪೊಲೀಸ್ನವರು ನಿಷ್ಪಕ್ಷಪಾತವಾಗಿ ಕ್ರಮ ಆಗಬೇಕು ಅನ್ನೋದು ನಂದು ಕೂಡ ಅದೇ ನಿಲುವು. ಕೋಗಿಲು ಲೇಔಟ್ನ ನಿರಾಶ್ರಿತರಿಗೆ ಪುನರ್ವಸತಿ ಕಲ್ಪಿಸುವ ಸರ್ಕಾರದ ನಿರ್ಧಾರದ ವಿರುದ್ಧ ಇಂದು ಬಿಜೆಪಿ ನಾಯಕರು ಪ್ರತಿಭಟನೆ ನಡೆಸಿದರು. ಕೋಗಿಲು ಲೇಔಟ್ ಸಮೀಪ ಪ್ರತಿಭಟನೆಗೆ ಮುಂದಾದ ಬಿಜೆಪಿ ನಾಯಕರು ಪೊಲೀಸರು ಅವಕಾಶ ನೀಡದ ಹಿನ್ನೆಲೆಯಲ್ಲಿ ಬಾಗಲೂರು ಮುಖ್ಯ ರಸ್ತೆಯಲ್ಲಿ ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆಯಲ್ಲಿ ಆರ್ ಅಶೋಕ್, ವಿಜಯೇಂದ್ರ, CT ರವಿ ಸೇರಿದಂತೆ ಬಹುತೇಕ ನಾಯಕರು ಭಾಗಿಯಾಗಿದ್ದರು. ಅಕ್ರಮ ವಲಸಿಗರನ್ನು ತೊಲಗಿಸಬೇಕು, ಕಾಂಗ್ರೆಸ್ ಸರ್ಕಾರ ವೋಟ್ಗಾಗಿ ಕೋಗಿಲು ಬಡಾವಣೆಯನ್ನೇ ನೀಡಲು ಮುಂದಾಗಿದೆ, ಪೋಸ್ಟರ್ನಲ್ಲಿರೋ ವಸೀಮನ್ನ ಗಡೀಪಾರು ಮಾಡಿ ಬಾಂಗ್ಲಾದೇಶಕ್ಕೆ ಕಳಿಸಿ ಅಂತ ಅಶೋಕ್ ಆಗ್ರಹಿಸಿದರೆ, ಸಿದ್ದರಾಮಯ್ಯ, DK
ಬಡವರಿಗೆ ಕನ್ನಡಿಗರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ನಮ್ಮ ಹೋರಾಟ ಇಲ್ಲಿಗೆ ನಿಲ್ಲಲ್ಲ. ಯಾವುದೇ ಕಾರಣಕ್ಕೂ ಅಕ್ರಮ ವಲಸಿಗರಿಗೆ ಮನೆ ಕೊಡಲು ಬಿಜೆಪಿ ಬಿಡಲ್ಲ ಅಂತ ವಿಜಯೇಂದ್ರ ಸವಾಲು ಹಾಕಿದ್ದಾರೆ. ಬಿಜೆಪಿ ಸರ್ಕಾರ ಇದ್ದಾಗ ವಲಸಿಗರು ಇಲ್ಲಿಗೆ ಬಂದಿದ್ದಾರೆ ಅಂತ ಕೃಷ್ಣ ಬೈರೇಗೌಡ ಹೇಳಿದ್ದಾರೆ. ಇಷ್ಟು ದಿನ ಕೃಷ್ಣ ಬೈರೇಗೌಡ ಎಲ್ಲಿ ಹೋಗಿದ್ರು ಅಂತ ವಿಜಯೇಂದ್ರ ಪ್ರಶ್ನಿಸಿದ್ದಾರೆ. 600-700 ಕೋಟಿ ಬೆಲೆ ಬಾಳುವಂಥ ಕಾರ್ಪೊರೇಷನ್ನ ಕಸ ವಿಲೇವಾರಿಗೆ ಇಟ್ಟಂಥ ಲ್ಯಾಂಡನ್ನು ಇವತ್ತು ಬಾಂಗ್ಲಾದೇಶಿಯರಿಗೆ ಕೊಡ್ತಾ ಇದ್ದಾರೆ. ಯಾಕೆ? ಓಟು. ಈಗ ನಾನು ವಾಸಿಂಬನ ಗಡಿಪಾರು ಮಾಡುವಂತೀರಿ ಮಾಡ್ತೀರಾ? ನಮ್ಮ ಜೊತೆಗಿದ್ದಾನೆ ಅಂತ ಅವ್ರು ಹೇಳ್ತಾವ್ರಲ್ಲ, ಅವ್ರು ಹೇಳಿ ಮಾತು ನೋಡೋಣ. ನಾವೇ ಹೇಳ್ತಾ ಇದ್ದೀರಿ ಅವ್ರನ್ನ ಗಡಿಪಾರು ಮಾಡಿ ಅವನು ಬಾಂಗ್ಲಾದೇಶಕ್ಕೆ ಕಳಿಸಿ ಈ ಬಾಂಗ್ಲಾದೇಶದವ್ರನ್ನ ಕರ್ಕೊಂಬಂದು ಮಾಡ್ತೀರಾ ನೀವು? ಇವತ್ತು ನಮಗೆ ಮನೆ ಕೊಡ್ತಾರೆ, ನಾಳೆ ಕೊಡ್ತಾರೆ ಅಂತೇಳಿ ಪಾಪ ಕಾಯ್ತಾ ಇದ್ದಾರೆ ಬಡವರು. ಆದ್ರೆ ಅಕ್ರಮ ವಲಸಿಗರು ಇವತ್ತೇನು ನಮ್ಮ ರಾಜ್ಯದಲ್ಲಿದ್ದಾರೆ, ಇವತ್ತು ವಿಧಾನಸಭಾ ಕ್ಷೇತ್ರದಲ್ಲಿದ್ದಾರೆ, ಕೋಗಿಲಿನಲ್ಲಿದ್ದಾರೆ. 24 ಗಂಟೆಗಳಲ್ಲಿ ಅವ್ರಿಗೆ ಮನೆ ಕೊಡ್ತೇವೆ ಅಂತೇಳಿ ಘೋಷಣೆ ಮಾಡ್ತಾರಲ್ಲ, ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಏನಾರ ಇದೆಯಾಗದ್ರೆ? ಕರ್ನಾಟಕದ ಇತಿಹಾಸದಲ್ಲಿ ಅತಿ ಹೆಚ್ಚು ಕಾಲ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ದಾಖಲೆ ಬರೆಯಲಿದ್ದಾರೆ. ದೇವರಾಜ ಅರಸು ದಾಖಲೆಯನ್ನು ಮುರಿದು ರಾಜ್ಯದ ದೀರ್ಘಾವಧಿ ಸಿಎಂ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಲು ಸಿದ್ದರಾಮಯ್ಯ ಅವರಿಗೆ ಕೇವಲ ಒಂದೇ ದಿನ ಬಾಕಿ ಇದೆ. ಸಿದ್ದರಾಮಯ್ಯ ಅವರು ನಾಳೆಗೆ 7 ವರ್ಷ 239 ದಿನ ಪೂರೈಸಿ ದೇವರಾಜ ಅರಸು ದಾಖಲೆಯನ್ನು ಮುರಿಯಲಿದ್ದಾರೆ. ಇನ್ನು ಈ ಬಗ್ಗೆ ಮೈಸೂರಿನಲ್ಲಿ ಮಾತನಾಡಿರುವ ಸಿಎಂ ಸಿದ್ದರಾಮಯ್ಯ, ನನಗೂ ದೇವರಾಜ ಅರಸು ಅವರಿಗೂ ಹೋಲಿಕೆ ಇಲ್ಲ, ಆದರೆ ಇಬ್ಬರೂ ಒಂದೇ ಜಿಲ್ಲೆಯಿಂದ ಬಂದವರು. ಅವರು ಮುಖ್ಯಮಂತ್ರಿಯಾಗಿ ಆಳಿದ ದಾಖಲೆಯನ್ನು ನಾಳೆ ನಾನು ಮುರಿಯುತ್ತಿದ್ದೇನೆ. ಈ ರೆಕಾರ್ಡನ್ನು ಮತ್ತೆ ಯಾರೂ ಮುರಿಯುವುದಿಲ್ಲ ಅಂತ ನಾನು ಹೇಳಲಾರೆ. ರೆಕಾರ್ಡ್ ವಿಚಾರ ಬಿಡಿ, ನಾನು ಮುಖ್ಯಮಂತ್ರಿ ಆಗುತ್ತೇನೆ ಅಂತ ಕನಸು ಕಂಡಿರಲಿಲ್ಲ ಅಂತ ಹೇಳಿದರು. ಇನ್ನು ಈ ಬಗ್ಗೆ ಲೇವಡಿ ಮಾಡಿದ ಕೇಂದ್ರ ಸಚಿವ ಕುಮಾರಸ್ವಾಮಿ, ಸಿದ್ದರಾಮಯ್ಯ ರಾಜ್ಯದಲ್ಲಿ ಅತ್ಯಂತ ಹೆಚ್ಚಿನ ಅವಧಿ ಸಿಎಂ ಅಂತೆ, ಮಣ್ಣು ಹುಯ್ಯಬೇಕು ಅಂತ ಗರಂ ಆದರು. ಆಡಳಿತ ಯಂತ್ರ ಸಂಪೂರ್ಣ ಕುಸಿದು ಹೋಗಿದೆ. ಎಷ್ಟು ಅವಧಿ ಇದ್ದೇವೆ ಅನ್ನೋದು ದಾಖಲೆ ಅಲ್ಲ, ಹೇಗೆ ಅಧಿಕಾರದಲ್ಲಿ ಇದ್ವು ಅನ್ನೋದು ದಾಖಲೆ ಅಂತ ಬಿಜೆಪಿ ಶಾಸಕ ಸುನಿಲ್ ಕುಮಾರ್ ವ್ಯಂಗ್ಯವಾಡಿದ್ದಾರೆ. ಆದರೆ ಸಿದ್ದರಾಮಯ್ಯ ಸುದೀರ್ಘಾವಧಿ ಆಡಳಿತದ ಬಗ್ಗೆ ಜೆಡಿಎಸ್ ಶಾಸಕ ಜಿಟಿ ದೇವೇಗೌಡ ಕೊಂಡಾಡಿದ್ದಾರೆ. ಜನರ ಆಶೀರ್ವಾದದಿಂದ ನಾಳೆ ಆದರೆ ದೇವರಾಜ ಅರಸರವರು ಏನು ದೀರ್ಘಕಾಲ ಮುಖ್ಯಮಂತ್ರಿಯಾಗಿದ್ದರು ಅದನ್ನು ಸರಿಗಟ್ಟತಕ್ಕಂಥ ಕೆಲಸ ಆಗ್ತದೆ. ಒಂದೇನಪ್ಪ ಸಂತೋಷ ಅಂತಂದ್ರೆ ದೇವರಾಜ ಅರಸರವರು ಮೈಸೂರು ಜಿಲ್ಲೆಯವರು, ನಾನು ಮೈಸೂರು ಜಿಲ್ಲೆಯವರು, ನಿರೀಕ್ಷಣೆ ಮಾಡಿದ್ರು. ನಿಮ್ಮ ಆಡಳಿತ ಎಷ್ಟರ ಮಟ್ಟಿಗೆ ಕೊಟ್ಟಿದ್ರಿ, 2 ಬಾರಿ ಮುಖ್ಯಮಂತ್ರಿ ಆಗಿ ಬರೀತಾರೆ ಯಾರಾದರೂ ಪುಣ್ಯಾತ್ಮರು. ದೇವರಾಜ ಅರಸಿಗೂ ಹೋಲಿಕೆ ಮಾಡ್ಕೊಳ್ಳೋದು ಏನಿದೆ ನಿಮಗೆ? ಎಷ್ಟು ದಿನ ಅಧಿಕಾರದಲ್ಲಿ ಇದ್ರಿ ಎನ್ನುವಂಥದ್ದು ರೆಕಾರ್ಡ್ ಅಲ್ಲ. ಅಧಿಕಾರದಲ್ಲಿದ್ದಾಗ ದಾಖಲೆಯ ಕಾರ್ಯಕ್ರಮಗಳೇನಾಗಿತ್ತು ಅನ್ನೋದನ್ನು ಹೇಳಬೇಕು. ಬೆಂಗಳೂರಿನ ರಸ್ತೆ ಗುಂಡಿಗೆ ವಾಹನ ಸವಾರರು ರೋಸಿ ಹೋಗಿದ್ದಾರೆ. ರಸ್ತೆ ಗುಂಡಿಯಿಂದಾಗಿ ಅಪಘಾತಗಳು ನಡೆದು ಜನ ಪ್ರಾಣ ಕಳ್ಕೊಂಡ ಘಟನೆಗಳು ಒಂದೆರಡಲ್ಲ. ಇದರ ಮಧ್ಯೆ ಸರ್ಕಾರ ವೈಟ್ ಟಾಪಿಂಗ್ಗೆ ಮತ್ತೆ ಮುಂದುವರೆದಿದೆ. ಬೆಂಗಳೂರಿನ ಬಹುತೇಕ ಕಡೆ ಇನ್ನೂ ವೈಟ್ ಟಾಪಿಂಗ್ ಕಾಮಗಾರಿಗಳು ವಿಳಂಬ ಆಗ್ತಾನೆ ಇದೆ. ಮತ್ತೆ 500 ಕಿಲೋಮೀಟರ್ ರಸ್ತೆಗೆ ವೈಟ್ ಟಾಪಿಂಗ್ಗೆ ಸರ್ಕಾರ ಮುಂದಾಗಿದೆ. ಈ ಬಗ್ಗೆ ಬೆಂಗಳೂರು ಉಸ್ತುವಾರಿ ಸಚಿವರಾಗಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿದ್ದಾರೆ. ಮುಂದಿನ 3 ವರ್ಷಗಳನ್ನು ಗುರಿಯಾಗಿಟ್ಕೊಂಡು 500 ಕಿಲೋಮೀಟರ್ ವೈಟ್ ಟಾಪಿಂಗ್ ಮಾಡ್ತೇವೆ ಅಂತ ಭರವಸೆ ಕೊಟ್ಟಿದ್ದಾರೆ. ಅಲ್ಲದೆ ವೈಟ್ ಟಾಪಿಂಗ್ ಜೊತೆಗೆ ಬ್ಲಾಕ್ ಟಾಪಿಂಗ್ಗೆ 1700 ಕೋಟಿ ವೆಚ್ಚದಲ್ಲಿ 145 ಕಿಲೋಮೀಟರ್ ರಸ್ತೆಗಳ ಅಭಿವೃದ್ಧಿ ಮಾಡುವ ಗುರಿ ಹೊಂದಲಾಗಿದೆ ಅಂತ ಮಾಹಿತಿ ಹಂಚಿಕೊಂಡಿದ್ದಾರೆ.